ಶೋಭಿತಾ ಶಿವಣ್ಣ ನೀವೆಲ್ಲರೂ ನೋಡಿರ್ತೀರಿ ಬ್ರಹ್ಮಗಂಟು ಸೀರಿಯಲ್ ನಲ್ಲಿ ಪಿಂಕಿ ಅನ್ನುವಂತಹ ಒಂದು ಪಾತ್ರದಿಂದನೇ ಅವರು ಗುರುತಿಸಿಕೊಂಡಿದ್ರು. ಆಕೆಯ ಕರಿಯರ್ ಗ್ರಾಫ್ ತುಂಬಾ ಚೆನ್ನಾಗಿರುವಂತ ಸಮಯದಲ್ಲೇ ಆಕೆಯ ಮನೆಯವರು ಬಲವಂತವಾಗಿ ಮದುವೆ ಮಾಡ್ಕೊಟ್ಟಿದ್ರಂತೆ ಶೋಭಿತಾ ಅವರಿಗೆ. ಪತಿ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ನಂತೆ. ಬ್ರಹ್ಮಗಂಟು ಸೀರಿಯಲ್ ಖ್ಯಾತಿಯ ನಟಿ ಶೋಭಿತಾ ಶಿವಣ್ಣ ಆತ್ಮಹತ್ಯೆಗೆ ಶರಣಾಗಿದ್ದಾರಂತೆ. ಸೊ ಹೈದರಾಬಾದ್ನಲ್ಲಿ ತಮ್ಮ ಫ್ಲಾಟ್ ನಲ್ಲೇ ಅವರು ಆತ್ಮಹತ್ಯೆನ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಸುದ್ದಿ ಗ್ಯಾರಂಟಿ ನ್ಯೂಸ್ ಚಾನಲ್ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಶೋಭಿತಾ ಶಿವಣ್ಣ ನೀವೆಲ್ಲರೂ ನೋಡಿರ್ತೀರಿ ಬ್ರಹ್ಮಗಂಟು ಸೀರಿಯಲ್ ನಲ್ಲಿ ಪಿಂಕಿ ಅನ್ನುವಂತಹ ಒಂದು ಪಾತ್ರದಿಂದನೇ ಅವರು ಗುರುತಿಸಿಕೊಂಡಿದ್ರು. ಸೆಕೆಂಡ್ ಲೀಡ್ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಆ ಒಂದು ಪಾತ್ರದಿಂದ ಆಕೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಫ್ಯಾನ್ ಫಾಲೋಯಿಂಗ್ ಕ್ರಿಯೇಟ್ ಆಗಿತ್ತು. ಸೊ ಆ ಒಂದು ಸೀರಿಯಲ್ ನಿಂದ ಜನಪ್ರಿಯತೆಯನ್ನು ಗಳಿಸಿದಂತಹ ಶೋಭಿತಾ ಒಂದಿಷ್ಟು ಸಿನಿಮಾಗಳ ಒಂದು 2-3 ಸಿನಿಮಾಗಳಲ್ಲಿ ಅಟೆಂಪ್ಟ್ ಟು ಮರ್ಡರ್, ವಂದನಾ, ಜೊತೆಗೆ ಇನ್ನೊಂದು ಸಿನಿಮಾನ ಮೆನ್ಷನ್ ಮಾಡಬೇಕು, ಜಾಕ್ಪಾಟ್ ಅನ್ನುವಂಥ ಸಿನಿಮಾದಲ್ಲಿ ಮಿಂಚಿದ್ರು. ಸೀರಿಯಲ್ ನಿಂದ ಮಗದಷ್ಟು ಸಿನಿಮಾಗಳ ಆಫರ್ ಜೊತೆಗೆ ಆಕೆಯ ಕರಿಯರ್ ಗ್ರಾಫ್ ತುಂಬಾ ಚೆನ್ನಾಗಿರುವಂತ ಸಮಯದಲ್ಲೇ ಆಕೆಯ ಮನೆಯವರು ಬಲವಂತವಾಗಿ ಮದುವೆ ಮಾಡ್ಕೊಟ್ಟಿದ್ರಂತೆ ಶೋಭಿತಾ ಅವರಿಗೆ. ಕಳೆದ ವರ್ಷ ಅಷ್ಟೇ ಮದುವೆ ಆಗಿತ್ತು. ಬಟ್ ಅವರ ಸೋಷಿಯಲ್ ಪುಟವನ್ನ ನಾವು ಗಮನಿಸಿದಾಗ ಎಲ್ಲೂ ಕೂಡ ಆಕೆ ತನ್ನ ದಾಂಪತ್ಯ ಜೀವನದ ಫೋಟೋಗಳನ್ನಾಗ್ಲಿ ಅಥವಾ ತಮ್ಮ ಪತಿಯ ಫೋಟೋಗಳನ್ನಾಗ್ಲಿ ಹಂಚ್ಕೊಂಡಿಲ್ಲ. ಸೊ ಆದ್ರೆ ದಿಢೀರ್ ಅಂತ ಏಕಾಏಕಿ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನುವಂಥ ಸುದ್ದಿ ಬರ್ತಾ ಇದೆ. ಸೊ ಬೆಂಗಳೂರಿನಿಂದ ಈಗಾಗಲೇ ಕುಟುಂಬಸ್ಥರು ಜೊತೆಗೆ ಒಂದಿಷ್ಟು ಜನ ಸ್ನೇಹಿತರು ಹೈದರಾಬಾದ್ಗೆ ತೆರಳಿದ್ದಾರಂತೆ. ಏನಾಯ್ತು ಏನು ಅಂತ ಅವರ ಸ್ನೇಹ ವಲಯವನ್ನ ಮತ್ತೆ ಆಪ್ತರನ್ನ ಕೇಳುವಂತ ಪ್ರಯತ್ನವನ್ನ ನಾವು ಮಾಡಿದಾಗ ಸೊ ನಿನ್ನೆ ಬೆಳಗ್ಗೆಯಿಂದ ಸಾಕಷ್ಟು ಜನ ಆತ್ಮೀಯರಿಗೆ ಅವರು ಫೋನ್ ಮಾಡಿ ಮಾತಾಡಿದ್ದಾರಂತೆ. ಒಂದಿಷ್ಟು ಬಳಗದವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳ್ತಾ ಹೋಗ್ತಿದ್ರು ತುಂಬಾ ಚೆನ್ನಾಗಿದ್ಲು, ಗೊತ್ತಿಲ್ಲ ಅವಳು ವೈವಾಹಿಕ ಬದುಕದಲ್ಲಿ ಸಾಕಷ್ಟು ಏರುಪೇರುಗಳು ಆಗ್ತಾ ಇದ್ವು ಅಂತ ಹೇಳ್ತಾ ಇದ್ಲು. ಪತಿ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ನಂತೆ. ಸೊ ನಾನು ಡಿವೋರ್ಸ್ ಕೊಡ್ತೀನಿ, ನೀನೇ ಡಿವೋರ್ಸ್ ಕೊಟ್ಬಿಟ್ಟು ಹೋಗು, ನಿನ್ ಜೊತೆ ನಾನು ಬದುಕಕ್ಕಾಗಲ್ಲ ಅನ್ನುವಂತ ಹೇಳ್ತಾ ಇದ್ನಂತೆ ಅವ್ರ ಪತಿ. ಗೊತ್ತಿಲ್ಲ ಅವರ ದಾಂಪತ್ಯ ಜೀವನದಲ್ಲಿ ಯಾಕೆ ಭಿನ್ನಾಭಿಪ್ರಾಯಗಳು, ವೈಮನಸ್ಸುಗಳು ಅಥವಾ ಮನಸ್ತಾಪಗಳು ಬಂದಿದ್ವು ಅನ್ನೋದನ್ನ. ಬಟ್ ಕಳೆದ 6 ತಿಂಗಳಿಂದ ಸಾಕಷ್ಟು ಬಾರಿ ಜಗಳಗಳಾಗ್ತಿದ್ವು ಅಂತ ಮನೆಯಲ್ಲಿ. ಹೀಗಾಗಿ ನನ್ನ ವೈವಾಹಿಕ ಬದುಕು ಈಗ ಆಗ್ತಾ ಇದೆ ಅಂತ ಒಂದು ತುಂಬಾ ಆತ್ಮೀಯ ಒಂದು ಕ್ಲೋಸ್ ಸರ್ಕಲ್ ನಲ್ಲಿ ಆಕೆ ಹೇಳ್ಕೊಂಡಿದ್ರಂತೆ. ಈ ವಿಚಾರವನ್ನ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ಗೆ ಒಂದಿಷ್ಟು ಸ್ನೇಹ ಬಳಗ ಒಂದಿಷ್ಟು ಮಾಹಿತಿಯನ್ನ ಬಿಟ್ಕೊಟ್ರು. ಸೊ ಡಿವೋರ್ಸ್ ಹಂತಕ್ಕೆ ಬಂದಿತ್ತು. ಸೊ ಹೀಗಾಗಿ ನಿನ್ನೆ ಅಷ್ಟೇ ಮಾತಾಡ್ಬೇಕಾದ್ರೆ ತುಂಬಾ ಒಂದು ಎಮೋಷನಲ್ ಆಗಿ ಮಾತಾಡ್ತಾ ಇದ್ಲು. ಜೊತೆಗೆ ಫಿನಾನ್ಷಿಯಲ್ ಕಂಡೀಷನ್ ಕೂಡ ತುಂಬಾ ಸ್ಟೇಬಲ್ ಆಗಿರ್ಲಿಲ್ಲ ಅನ್ನುವಂಥ ಮಾಹಿತಿಯನ್ನ ಹಂಚ್ಕೊಂಡ್ರು. ಇದಿಷ್ಟು ಅವ್ರ ಸ್ನೇಹ ವಲಯ ಹಂಚ್ಕೊಳ್ಳುವಂತ ಮಾಹಿತಿ. ಆದ್ರೆ ಅವ್ರ ಕುಟುಂಬಸ್ಥರು ಹೈದರಾಬಾದ್ಗೆ ಹೋಗಿದ್ದಾರೆ, ಹೈದರಾಬಾದ್ ನಲ್ಲಿ ಸೆಟ್ಲ್ ಆಗಿದ್ದಾರಂತೆ. ಆಫ್ಟರ್ ಮ್ಯಾರೇಜ್ ಕಳೆದ ವರ್ಷ ನಾನು ಆಗ್ಲೇ ಹೇಳಿದಾಗೆ ಶೋಭಿತಾ ಶಿವಣ್ಣ ಕಳೆದ ವರ್ಷ ಮದುವೆ ಆಗಿದ್ರು, ಹೈದರಾಬಾದ್ ನಲ್ಲಿ ಸೆಟ್ಲ್ ಆಗಿದ್ರಂತೆ. ಅದು ಕುಟುಂಬಸ್ಥರ ಒತ್ತಾಯದ ಮೇರೆಗೆ ಆಕೆ ಹೈದರಾಬಾದ್ ನಲ್ಲಿ ಸೆಟ್ಲ್ ಆಗಿದ್ದಂತೆ. ಸೊ ಹೀಗಾಗಿ ಫ್ಯಾಮಿಲಿಯವರೆಲ್ಲ ಅಲ್ಲಿ ಹೋಗಿದ್ದಾರೆ. ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಮೃತದೇಹವನ್ನ ಕರೆತರುವಂತ ಕೆಲಸಗಳಾಗ್ತಾ ಇದೆ. ಬೆಂಗಳೂರಿಗೆ ಬಂದ್ಮೇಲೆ ಅವ್ರ ಕುಟುಂಬಸ್ಥರು ಏನ್ ಹೇಳ್ತಾರೆ, ಅಸಲಿ ಕಾರಣ ಏನು ಶೋಭಿತಾ ಶಿವಣ್ಣ ಆತ್ಮಹತ್ಯೆ ಶರಣಾಗ್ಲಿಕ್ಕೆ ಅನ್ನುವಂತ ವಿಚಾರಗಳು ಇನ್ನಷ್ಟೇ ಬೆಳಕಿಗೆ ಬರಬೇಕಾಗಿದೆ. ಸೊ ಶೋಭಿತಾ ಶಿವಣ್ಣ ಜನಪ್ರಿಯ ನಟಿ. ಒಂದಿಷ್ಟು ಅವಕಾಶಗಳು ಆಕೆಗೆ ಅರಸ್ಕೊಂಡು ಬರ್ತಿದ್ವು. ಕಿರುತೆರೆ ಆಗ್ಲಿ ಅಥವಾ ಬೆಳ್ಳಿತೆರೆ ಆಗ್ಲಿ ತಾನು ಮಿಂಚಬೇಕು, ತಾನು ಕಲಾವಿದೆ ಅಂತ ಅನ್ನಿಸ್ಕೊಳ್ಬೇಕು, ಜೊತೆಗೆ ಒಂದಿಷ್ಟು ಅಭಿಮಾನಿ ವರ್ಗವನ್ನ ಸಂಪಾದನೆ ಮಾಡಬೇಕು, ತನ್ನದೇ ಆದಂತ ಛಾಪನ್ನ ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ತುಂಬಾ ಪ್ಯಾಷನೇಟ್ ಆಗಿ ಕೆಲಸ ಮಾಡ್ತಿದ್ದಂತ ನಟಿ. ಆದ್ರೆ ದುರದೃಷ್ಟವಶಾತ್ ಕೋಪದ ಕೈಗೆ ಬುದ್ಧಿ ಕೊಟ್ರು ಅಥವಾ ಜೀವನದ ಜಂಜಾಟಗಳನ್ನ ನಿಭಾಯಿಸಲಿಕ್ಕೆ ಆಗುವಲ್ಲಿ ವಿಫಲರಾದ್ರೂ ಗೊತ್ತಿಲ್ಲ, ಆಕೆ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ಸುದ್ದಿ ಸಿಗ್ತಾ ಇದೆ. ಇನ್ನಷ್ಟು ಡೀಟೇಲ್ಸ್ ನಾವು ಕೊಡ್ತಾ ಹೋಗ್ತೀವಿ. ಅಷ್ಟಕ್ಕೂ ಶೋಭಿತಾ ಶಿವಣ್ಣ ಆತ್ಮಹತ್ಯೆಗೆ ಇಂಥದ್ದೇ ಕಾರಣ, ನಿಖರವಾದ ಕಾರಣ ಅನ್ನೋದು ಅವರ ಕುಟುಂಬಸ್ಥರ ಮೂಲಗಳಿಂದ ತಿಳಿದು ಬರಬೇಕಾಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.